ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ವ್ಲಾಗ್ಸ್. ಸೊ ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಫಿನೋಲೆಕ್ಸ್. ತುಂಬ ದಿನ ಆದಮೇಲೆ ಫಿನೋಲೆಕ್ಸ್ ಕಂಪ್ನಿಗೆ ಲೋಡಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ನಾನು ಇಲ್ಲಿ ಒಂದು 3-4 ಟೈಮ್ ಅಷ್ಟೇ ಲೋಡ್ ಮಾಡಿರ್ಬೋದು. ಅದರಲ್ಲಿ ಮೇಯ್ನು ಒಂದು ಬೆಂಗಳೂರಿಗೆ, ಒಂದು ಚೆನ್ನೈಗೆ, ಎರಡೇ ಕಡೆ ನಾನು ಲೋಡ್ ಮಾಡಿರೋದು. ಆಲ್ಮೋಸ್ಟು ಇನ್ನೊಂದು ವಿಜಯವಾಡಗೆ. ಸೊ ಈ 3 ಕಡೆ ಮಾಡಿದ್ದೀನಿ. ಸೊ ಅದಾದಮೇಲೆ ಚಿಕ್ಕ ಪುಟ್ಟ ಬೆಂಗಳೂರಿಗೇ ಮಾಡ್ತಾಯಿದ್ದೆ ಅಷ್ಟೇ. ಅದಾದಮೇಲೆ ತುಂಬ ದಿನ ಆಯಿತು ಬಂದಿರಲಿಲ್ಲ. ಇವತ್ತು ಬಂದಿದ್ದೀನಿ ನೋಡಿ, ಫಿನೋಲೆಕ್ಸ್ ಕಂಪ್ನಿ. ಸೊ ನಾನು ನಮ್ಮ ಪ್ರವೀಣ್ ಅಣ್ಣವರು ಪರಿಚಯ ಆಗಿದ್ದು ಫಸ್ಟ್ನೇ ಜಾಗ ಇಲ್ಲಿ. ಹೆಂಗಪ್ಪ ಪರಿಚಯ ಆಗಿದ್ದು ಅಂದರೆ, ಅಣ್ಣನೂ ಲೋಡಿಗೆ ಬಂದಿತ್ತು ಚೆನ್ನೈಗೆ, ನಾನು ಲೋಡಿಗೆ ಬಂದಿದ್ದೆ. ಹಗ್ಗ ಟಾರ್ಪಲ್ ಹಾಕೊಳ್ಳೋ ವಿಷಯದಲ್ಲಿ ಒಂಚೂರು ನನಗೂ ಮತ್ತು ಇಲ್ಲಿ ಏನು ವರ್ಕರ್ ಕೆಲಸ ಮಾಡ್ತಾರೆ ಅವ್ರಿಗೂ ಸ್ವಲ್ಪ ಕ್ಲಾಶ್ ಆಗಿತ್ತು. ಆವಾಗ ನನಗೆ ಪ್ರವೀಣನ ಗಾಡಿಗೆ ಹಗ್ಗ ಕೊಟ್ಟಿತ್ತು. ಸೊ ಪ್ರವೀಣನ ಗಾಡಿಗೆ ನಾನು ಹಗ್ಗ ಕೊಟ್ಟಿದ್ದೆ. ಆವಾಗ ಆಗಿದ್ದ ಪರಿಚಯ ಇವತ್ತುವರೆಗೂ ತೇಲಿಸ್ಕೊಂಡು ತಳ್ಕೊಂಡು ಬಂದ್ಬಿಟ್ಟೈತೆ. ಸೊ ಅಣ್ಣನಂತ ಫ್ರೆಂಡ್ಶಿಪ್ ಸಿಗಬೇಕು ಅಂದರೆ ತುಂಬ ಪುಣ್ಯ ಮಾಡಿದೆ. ಸೊ ಇನ್ನೂ ಕೆಲವೊಬ್ರು ಬಂದು ಹೋಗ್ಬಿಟ್ಟವ್ರೆ, ಹಂಗೆ ಬಂದು ಕೆಲಸ ಇತ್ತು ಮುಗಿಸ್ಕೊಂಡು ಹೋಗ್ಬಿಟ್ಟವ್ರೆ. ಅಂಥ ಕಚಡಗಳ ಮಧ್ಯೆ ಒಂದು ಚಿನ್ನ ಬೆಳ್ಳಿ ಡೈಮಂಡು ಸಿಕ್ತಂಗೆ ಔಟೈತೆ ನನಗೆ. ಪ್ರವೀಣ ಸಿಕ್ಕಿರೋದು ತುಂಬ ಖುಷಿ ಆಗುತ್ತೆ ಅಣ್ಣನ ಬಗ್ಗೆ ಹೇಳ್ಕೋಬೇಕು ಅಂದರೆ. ಸೊ ಹೀಗಾಗಿ ಇವಾಗ ನೆನೆಸ್ಕೊಂಡಿದ್ದು ಇಲ್ಲಿಗೆ ಬಂದ್ವಲ್ಲ, ಈ ಸ್ಪಾಟು ಬಂದಾಗೆಲ್ಲ ಒಂದು ಸ್ವಲ್ಪ ಹಂಗೆ ನೆನಪಿಗೆ ಬರ್ತದೆ. ಸೊ ಇವಾಗ ನಮ್ಮ ಗಾಡಿ ಫಿನೋಲೆಕ್ಸ್ ಪೈಪು ನೆಲಮಂಗ್ಲಕ್ಕೆ ಲೋಡು, ಹಗ್ಗ ಟಾರ್ಪಲ್ಲೆಲ್ಲ ಇವ್ರ ಹತ್ರನೇ ಹಾಸ್ಕೊಳ್ಳೋಣ. ಆಲ್ರೆಡಿ 2 ಗಾಡಿ ಲೋಡ್ ಆಯ್ತಾಯಿದ್ದೇವೆ. ಅದಾದಮೇಲೆ ನಮ್ಮ ಗಾಡಿಗಳು ಹಾಕಂತಾರೆ ಲೋಡಿಗೆ, ನೋಡೋಣ. ಸೊ ಇವಾಗ ಲೋಡ್ ಮಾಡ್ಕೊಂಡು ಹೋಗಬೇಕು. ಟ್ರಾನ್ಸ್ಪೋರ್ಟ್ ಕಡೆಯಿಂದ ಬಂದಿವಿ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಇದು, ನಾನು ಆದರೆ ಮಾಡಲ್ಲ. ಯಾಕೆಂದರೆ ನಮ್ಮ ಟ್ರಾನ್ಸ್ಪೋರ್ಟು ಅಂತ ಮಾಡಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ, ಸೊ ಇದು ನಾನು ಮಾಡಲ್ಲ, ಬಟ್ ಮಾಡಲ್ಲ ಅಂತಕ್ಕಿಂತ ಹೆಚ್ಚಾಗಿ ಟ್ರಾನ್ಸ್ಪೋರ್ಟ್ ಕಡೆಯಿಂದ ಬುಕ್ಕಿಂಗ್ ಅವರು ಕೊಡೋದು. ಯಾಕಪ್ಪ ಅಂದರೆ ನಾಳೆ ದಿವಸ ಏನೇ ತೊಂದರೆ ಆದರೂ ಟ್ರಾನ್ಸ್ಪೋರ್ಟ್ ಅವರು ಇಟ್ಕೋಬೋದು, ಗಾಡಿ ಅವ್ರು ನಡೆಯೋಕ್ಕಾಗಲ್ಲ ಅಂತ ಅವರಿಗೆ. ಸೊ ಹಾಗಾಗಿ ಬುಕ್ಕಿಂಗ್ ಕಡೆಯಿಂದ ಬಂದಿದ್ದೀನಿ. ನೋಡೋಣ, ನೆಲಮಂಗಲ ಕಾಲಿಗುರು ಪೈಪ್ ಆಗಿದ್ದಕ್ಕೆ ಬಂದಿದ್ದು ನಾನು. ಕೇಬಲು ಕಾಟನ್ ಬಾಕ್ಸ್ ಆಗಿದ್ರೆ ಬರ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಯಾಕೆ ಅಂದರೆ ಪೈಪ್ಗಳು ಬೇಗ ಅನ್ಲೋಡ್ ಆಗೋಯ್ತದೆ, ಪೈಪ್ ಗಾಡಿಗಳು. ಕೇಬಲು ಮತ್ತು ಕಾಟನ್ ಬಾಕ್ಸು ಬೇಗ ಅನ್ಲೋಡ್ ಆಗೋಲ್ಲ, ಅದೊಂದು ಹಿಂಸೆ. ಅದೊಂದು ಆದಮೇಲೆ ಇನ್ನೊಂದು ಏನಪ್ಪ ಅಂದರೆ ನೆಲಮಂಗಲ ಹತ್ರ ಖಾಲಿಗೆ, ಅಂದರೆ ನೆಲಮಂಗಲ ಹತ್ರನೇ ಆಗುತ್ತೆ. ಸೊ ಸಿಟಿಯಿಂದ ಆಚೆ ಖಾಲಿ ಆಗುತ್ತಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು. ಅಷ್ಟು ಬಿಟ್ಟು ನಾನು ನಿನ್ನೆ ಬಂದಿರೋ ಗಾಡಿ ನಿನ್ನೆ ವೆಯ್ಟ್ ಮಾಡಿದ್ದೀನಿ. ಮೊನ್ನೆ ನೈಟ್ ಬಂದು ಖಾಲಿ ಮಾಡಿ ಬಂದಾದಮೇಲೆ ನಿನ್ನೆ ಪೂರ್ತಿ ದಿನ ವೆಯ್ಟ್ ಮಾಡಿದ್ದೀನಿ ಗುರು. ಗೋವಾದಲ್ಲಿರೋ ಎಲ್ಲ ಟ್ರಾನ್ಸ್ಪೋರ್ಟವ್ರಿಗೂ ಫೋನ್ ಮಾಡಿದ್ದೀನಿ. ಒಂದೇ ಲೋಡ್ ಬಂದಿದ್ದು ಚೆನ್ನೈಗೆ 10 ಟನ್ನು ಹಾಕಲ್ಲ ಅಂತೇಳ್ಬಿಟ್ಟು ಸುಮ್ಮನಾಗೋದೆ. ಸೊ ಆ ಲೋಡ್ ಮಾಡಲಿಲ್ಲ. ಅದು ಬಿಟ್ಟರೆ ಯಾವ ಲೋಡು ಬರಲಿಲ್ಲ. ನಿನ್ನೆ ಬೆಳಿಗ್ಗೆಯಿಂದ ಪಾಪ ನನಗೆ ಒಳ್ಳೆಯವರು ದೇವರ ಜನ ಅಂತ ಹೇಳ್ಬಿಟ್ಟು ಸಿಕ್ಕಿದ್ರು, ಕಂಟೈನರ್ ಗಾಡಿಯವರು. ಅವ್ರ ಗಾಡಿಯಲ್ಲೇ ಅಡುಗೆ ಮಾಡಿ, ಮೊಸರನ್ನ ಮಾಡಿ, ಬೆಳಿಗ್ಗೆ ಎಲ್ಲ ಮೊಸರನ್ನ ತಿಂದ್ವು, ನೈಟೆಲ್ಲ ಮೀನು ಸಾಂಬಾರು ಮಾಡಿ ಮೀನು ತಿಂದು ಒಳ್ಳೆ ನೆಕ್ಸ್ಟ್ ಲೆವೆಲ್ ಇತ್ತು. ಒಟ್ಟು ಬೇಜಾರಾಗಿಲ್ಲ ಅಷ್ಟೇ. ಲೋಡ್ ಸಿಕ್ಕಿಲ್ಲ ಅನ್ನೋದು ಒಂದೇ ಬೇಜಾರಾಗಿದ್ಬಿಟ್ರೆ ಯಾವುದೇ ಥರ ಟೈಮ್ ಪಾಸ್ ಆಗಲಿ ಎಲ್ಲ ಯಾವುದೂ ಬೇಜಾರಾಗಿಲ್ಲ. ಒಳ್ಳೆ ವ್ಯಕ್ತಿ ನಮಗೆ ಸಿಕ್ಕಿದ್ರು ಮತ್ತೆ. ಸೊ ತುಂಬ ಒಳ್ಳೆಯವರು, ಒಳ್ಳೆ ಮಗ. ನನ್ನ ಮಕ್ಕಳು ನಂಬೇಡ, ನನ್ನ ಮಕ್ಕಳು ಸರಿ ಇಲ್ಲ, ನೀನು ನಿನ್ನ ಕೆಲಸ ಅಷ್ಟೇ, ಮನೆ ಇಷ್ಟೇ ನೋಡ್ಕೊಂಡಿರೋ, ಜಾಸ್ತಿ ಕಳ್ಳನ ಮಕ್ಕಳೇ ಎಲ್ಲ ಇರೋದು, ಯಾರನ್ನೂ ನಂಬೋಕೆ ಹೋಗ್ಬೇಡ ಅಂತ ಸ್ವಲ್ಪ ಬುದ್ಧಿವಾದ ಎಲ್ಲ ಹೇಳಿದ್ರು. ಸೊ ಆ ಥರ ಹೇಳ್ದಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತದೆ. ಸೊ ಹಿಂಗೆಲ್ಲ ಕೇಳಿಕೊಂಡು ಅಲ್ಲೇ ಇದ್ದೆ. ಅವ್ರದ್ದು ಗಾಡಿ ಲೋಡ್ ಬಂತು, ಪಾಪ ಕೊಟ್ಟಾಯಂಗೆ ಹೋದ್ರು ಅವರು. ಸೊ ಅವ್ರ ಗಾಡಿ ಮಡಿಕೊಂಡ್ರವ್ರು ನೋಡಿದ್ರೆ ದೇವ್ರಣೆಗೂ ನಮಗೆಲ್ಲ ಹುಚ್ಚರಾಗಬೇಕು. 4 ವರ್ಷದ ಗಾಡಿ, ಬರೀ 2-3 ತಿಂಗಳು ಗಾಡಿ ಇದ್ದಂಗೆ ಐತೆ. ನೆಕ್ಸ್ಟ್ ಲೆವೆಲಲ್ಲಿದೆ ಗಾಡಿ. ತುಂಬ ಖುಷಿ ಆಯಿತು ಅವ್ರ ಗಾಡಿ ನೋಡಿ. ಸೊ ನಮ್ಮ ಗಾಡಿನೂ ಐತೆ. ಬರೀ 2 ವರ್ಷಕ್ಕೆ ಚಿತ್ರಾನ್ನ ಗುಜರಿ ಗಾಡಿ ಮಾಡ್ದಂಗೆ ಮಾಡಾಕ್ಬಿಟ್ರೆ ಎಲ್ಲ ಒಬ್ಬೊಬ್ಬರೇ ಗಾಡಿ ಬಂದು. ಸೊ ಒಂದು ಗಾಡಿನ ಒಬ್ಬರೇ ಒಂದೇ ಎಂಡಲ್ಲಿ ಓಡಿಸ್ಕೋಬೇಕು ಅಂತೇಳಿ ಅವರಿಂದ ಗೊತ್ತಾಯಿತು. ಮೊದಲು ಗೊತ್ತಿತ್ತು, ಬಟ್ ಏನು ಮಾಡೋದು, ಹಿಂಗೆ ಗಾಡಿ ಮೇಲೆ ಹಾಕಿ ಆಗಲ್ಲ. ಗಾಡಿ ಹಾಕೋದು ದೊಡ್ಡದು ವಿಷಯ ಅಲ್ವೇ ಅಲ್ಲ ಗುರು. ಯಾರೋ 10 ಗಾಡಿ ತಗೊಂಡ್ರು 20 ಗಾಡಿ ತಗೊಂಡ್ರು ಅಂತ ಕೇಳಿ ನೋಡಿ ಮಾಡೋದಕ್ಕಿಂತ ಸೊ ಡ್ರೈವರು ಇಕ್ಕೋದು ಮೇಯ್ನ್ ಇಂಪಾರ್ಟೆಂಟು. ಡ್ರೈವರ್ಗಳು ಸಿಕ್ಕಿದ್ರೆ 10 ಗಾಡಿನಾರು ಹಾಕ್ಬೋದು, 50 ಗಾಡಿನಾರು ಹಾಕ್ಬೋದು. ಡ್ರೈವರ್ ಇಲ್ಲ ಅಂದರೆ 2 ಗಾಡಿ ಮಾಡೋದು ಕಷ್ಟ. ಒಂದು ನಾನು ಓಡಿಸ್ಕೋಬೇಕು, ಇಲ್ಲ ಅಂದರೆ ಕೊಟ್ಬಿಡೋ ಗಾಡಿ. ಆ ಥರ ಪರಿಸ್ಥಿತಿ ಇವಾಗ ಡ್ರೈವರ್ಗಳಿಲ್ಲದೆ ಇರೋದು, ಓನರ್ಗಳಿಗೆ ಆಯ್ತಾ ಇರೋದು. ಸೊ ಹಾಗಾಗಿ ಡ್ರೈವರ್ಗಳು ಏನಂದರೆ ಏನು ಮೈಂಡ್ಸೆಟ್ ನನಗೆ ಅರ್ಥನೇ ಐತೆಲ್ಲ. ಒಳ್ಳೆಯವರು ಅವರೇ ಒಳ್ಳೆಯವರು, ಇಲ್ಲ ಇವರು ಓನರ್ಗಳೇ ಕೆಟ್ಟವರ ಅನ್ನೋ ಒಂದು ಕ್ವಶನ್ಗಳು ಬಂದ್ಬಿಡ್ತವೆ ಇಲ್ಲಿ.
ಸೊ ಡ್ರೈವರ್ಗಳು ಅಂತ ಬಂದಾಗ ಡ್ರೈವರ್ಗಳು ಸಪೋರ್ಟ್ ಮಾಡಿದ್ರೆ ಯಾವ ಥರ ಲೆಕ್ಕಾಚಾರ ಬರುತ್ತೆ ಅಂದರೆ ಓನರ್ಗಳು ಸರಿಯಿರಲ್ಲ, ಹೇಳಿದ ಮಾತು ಕೇಳಲ್ಲ, ಕರೆಕ್ಟಾಗಿ ಪೇಮೆಂಟ್ಗಳು ಕೊಡಲ್ಲ, ಆಮೇಲೆ ಎಲ್ಲಿ ಬೇಕೋ ಅಲ್ಲಲ್ಲೇ ಆಲ್ಟಿಂಗ್ ಮಾಡ್ತಾರೆ. ಗುರು ಆಲ್ಟಿಂಗ್ ಅಂದರೆ ನನಗೆ ಅರ್ಥ ಆಯ್ತಾ ಇಲ್ಲ. ಗಾಡಿ ಹೋದ್ಮೇಲೆ ಆಲ್ಟಿಂಗ್ ಆಗಿ ಆಗುತ್ತೆ. ರಿಟರ್ನ್ ಲೋಡ್ ಮಾಡೋಕ್ಕೆ ನಮ್ಮ ಅಪ್ಪಂದ ನಮ್ಮ ತಾತಂದ ಇರಲ್ಲ ಅಲ್ವಾ. ಎಕ್ಸಾಂಪಲ್ ಹೇಳ್ತಾ ಇರೋದು. ಆಫೀಸ್ಗಳು ನಾವು ಹುಡುಕ್ಬೇಕು, ನೋಡಬೇಕು, ಮಾಡಬೇಕು, ಈ ಥರ ಇರುತ್ತೆ. ಆಫೀಸ್ಗಳಲ್ಲಿ ರೆಡಿ ಇಟ್ಕೊಂಡಿರಲ್ಲ ಯಾರು ಬಾಲಾಜಿ ಗಾಡಿ ಬರುತ್ತೆ ಅಂತ. ಸೊ ಹಾಗಾಗಿ ಅವರು ಮಾಡಿದಾಗೆ ನಾವು ಗಾಡಿ ಲೋಡು ಸಿಕ್ಕಿದಾಗೆ ಮಾಡಬೇಕಾಗುತ್ತೆ. ಆಲ್ಟಿಂಗ್ ಇದ್ದ ಆಲ್ಟಿಂಗ್ ಮಾತಾಡ್ತೀವಲ್ಲ, ಆಲ್ಟಿಂಗು ಕೊಡಿಸ್ತೀವಲ್ಲ. ಸೊ ಅದು ಏನು ತೊಂದರೆ ಇಲ್ಲ. ಗಾಡಿಗಳು ಆಲ್ಟ್ ಆಯ್ತು ಹೋಗೋರು ಒಂದಿನ ಮ್ಯಾಕ್ಸಿಮಮ್ ಒಂದಿನ 2 ದಿವಸ ಆಲ್ಟ್ ಆಗೇ ಆಗುತ್ತೆ ಯಾವುದೇ ಗಾಡಿ ಆದ್ರೂ. ಸೊ ಕಂಪ್ನಿ ಗಾಡಿಗಳಲ್ಲ ನಮ್ಮದು, ಹೋಗ್ಬಿಟ್ಟು ಖಾಲಿ ಮಾಡಿ ಬಂದ್ಬಿಡಪ್ಪ MT ಅಂತ ಹೇಳೋಕ್ಕೆ. ನಮ್ಮದೆಲ್ಲ ಟ್ರಾನ್ಸ್ಪೋರ್ಟ್ ಲೋಡ್ಗಳು ಹಿಂಗೆ ಇರ್ತವೆ ನಮ್ಮ ಜೀವನ ಎಲ್ಲ. ಸೊ ಜಾಸ್ತಿ ಉದ್ದ ಹೇಳ್ಬಿಟ್ಟೆ ಅನಿಸುತ್ತೆ. ಸೊ ಲೋಡ್ ಮಾಡಿಕೊಂಡು ಹೋಗೋಣ ನೆಲಮಂಗಲಕ್ಕೆ ಬನ್ನಿ. ಗಾಡಿನ ಹಾಕ್ಕೊಂಡಿದ್ದಾರೆ, ನಾನು ಮುಂದೆ ಬಂದಿದ್ದ ಗಾಡಿನ. ನನ್ನ ಗಾಡೀಲಿ ಆ್ಯಂಗಲ್ ಅವತ್ತು ತೆಗ್ದಿದ್ದೆ ಇದನ್ನ ಹಾಕೋಕ್ಕೆ. ಸೊ ಅವತ್ತು ತೆಗ್ದಿರೋದು ಹಂಗೆ ಇತ್ತು. ಆ್ಯಂಗಲ್ಗಳು ಇಲ್ಲೇ ಕಟ್ಬಿಟ್ಟು ಇವಾಗ ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಟಾರ್ಪಲ್ಲೆಲ್ಲ ಮಡಚಿ, ಕ್ಲೀನ್ ಅಂದರೆ ಈ ಥರ ಕ್ಲೀನ್ ಅಲ್ಲ, ಟಾರ್ಪಲ್ಲೆಲ್ಲ ಹಂಗೆ ಬಿದ್ದಿತ್ತು. ಸೊ ಟಾರ್ಪಲ್ಲೆಲ್ಲ ಕ್ಲೀನಾಗಿ ಮಡ್ಚಾಕಿ, ಸೊ ಶೀಟ್ ಹಿಂದ್ಗಡೆ ಇದ್ವು, ಮುಂದಕ್ಕೆ ತಳ್ಬಿಟ್ಟು ಬಿಟ್ಟಿದ್ದೀನಿ. ಆ ಶೀಟ್ ಏನು ಎತ್ತಬೇಕೋ ಏನೂ ಗೊತ್ತಿಲ್ಲ. ಲೋಡಿಂಗ್ ಹಾಕ್ಕೊಬೇಕಾರೆ ಹೇಳ್ತಾರೆ. ಸೊ ಲೋಡಿಂಗ್ ಆಗ್ಬೇಕಾದ್ರೆ ನೋಡೋಣ ಬನ್ನಿ. ಹಾಕಿ ಅರ್ಧ ಗಂಟೆಗೆ ಲೋಡೆಲ್ಲ ಕಂಪ್ಲೀಟ್ ಆಯಿತು. ಗಾಡಿ ಸ್ವಲ್ಪ ಸೈಡ್ಗೆ ಹಾಕು ಅಂತ ಹೇಳ್ತವ್ರೆ. ಸ್ವಲ್ಪ ಅಲ್ಲ, ಫುಲ್ಲು ಗಾಡಿನೇ ತೊಗೊಂಡೋಗಿ ಸೈಡ್ಗೆ ಹಾಕ್ಬೇಕು. 230 ಬಂಡೋಲು, 2 ಕಾಟನ್ ಬಾಕ್ಸ್ ಬಂದಿದ್ದಾವೆ. ಸೊ ಅಗ ಟಾರ್ಪಲ್ ಹಾಕಕ್ಕೆ ಇವ್ರಿಗೆ ಹೇಳಿದ್ದೀನಿ, ಬರ್ತಾರೆ. ಹಗ್ಗ ಟಾರ್ಪಲ್ ಹಾಕೋಕ್ಕೆ ಇವ್ರಿಗೆ ಬಿಟ್ಟಿದ್ದೀನಿ. ಹಗ್ಗ ಟಾರ್ಪಲ್ ಹಾಕೋಕ್ಕೆ ಅಮೌಂಟ್ ಎಷ್ಟಪ್ಪ ಅಂದರೆ 350 ರೂಪಾಯಿ ಕೇಳ್ತವ್ರೆ. 350 ರೂಪಾಯಿ ಇವ್ರದ್ದು ಚಾ ಪಾನಿಗೂ ಸೇರಿಸ್ಬಿಟ್ಟು 350 ರೂಪಾಯಿ ನಾನು ಕೊಡ್ತೀನಿ. ಯಾಕೆಂದರೆ ಟೀ ಕಾಸು ಮಾಮೂಲಿ ಕೊಡಲೇಬೇಕಿಲ್ಲಿ. ಸೊ ಅದು ಸೇರಿ 350 ರೂಪಾಯಿ ನಾನು ಕೊಡ್ತೀನಿ. ಅವ್ರು 350 ಕೇಳ್ತಾ ಇದ್ದಾರೆ, ನಾನು ಕೊಡೋದು 300 ರೂಪಾಯಿ ಅಷ್ಟೇ. ಸೊ ಇವಾಗ ಲೋಡ್ ಮಾಡಿಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಇಲ್ಲಿಂದ ಹೊರಡಬೇಕು. ಸೊ ನೋಡೋಣ. ಹಗ್ಗ ಟಾರ್ಪಲ್ಲೆಲ್ಲ ಹಾಕೊಂಡಿದ್ದಾಯಿತು. ಬಾಯ್ಸ್ ಎಲ್ಲ ಊಟಕ್ಕೆ ಕುತ್ಕೊಂಡ್ಬಿಟ್ಟವ್ರೆ. ಗಾಡಿನ ತೊಗೊಂಡೋಗಿ ಮುಂದೆ ಹಾಕಬೇಕು. ಬಿಲ್ ಬಂದಿಲ್ಲ, ಅಲ್ಲಿ ಮುಂದೆ ಹಿಂಗೆ ಅಡ್ಡಾಡಿ ಹಾಕ್ಬಿಟ್ಟು ಕಲ್ಲು ಕೊಟ್ಬಿಟ್ಟು, ಸೊ ಅಲ್ಲೇ ಕ್ಯಾಂಟೀನ್ ಇದೆ, ಊಟಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ. ಆಮೇಲೆ ನನ್ನ ಇಲ್ಲಿ ಏನು ವೆಯ್ಟಿಗೆ ಬಂದಿದೆ, ಎಷ್ಟು ಟನ್ನೇಜ್ ಬರುತ್ತೆ ಅಂತೇಳಿ ಬಂದಿದೆ, ಅದಕ್ಕಿಂತ 1.5 ಟನ್ ಕಮ್ಮಿ ಬಂದ್ಬಿಟ್ಟೈತೆ. ಅದೊಂದು ಖುಷಿ ಆಯ್ತದೆ. ಟನ್ನೇಜ್ ಎಲ್ಲ ಹೇಳೋಕ್ಕಾಗಲ್ಲ ಗುರು. ಟನ್ನೇಜ್ ಹೇಳಿದ್ರೆ ನನಗೆ ಹೇಳೋಕೆ ಇಷ್ಟನೇ. ಬಟ್ ಕೆಲವೊಂದು ಕಳ್ಬಡ್ಡಿ ಮಕ್ಳು ಏನು ಮಾಡ್ತಾರೆ ಅಂದರೆ, ಯಾಕಪ್ಪ ಹೇಳ್ತ್ಯಾ ಹಂಗೆ ಹಿಂಗೆ ಅವರು ಹೊಡಿತಾರೆ. ಸಾಬಸ್ರೇನಿಲ್ಲ, ಕಳ್ಳನ ಮಕ್ಕಳು. ನಮಗೆ ಹಿಂಗೆ ಧಮ್ಕಿ ಹಾಕೋದು. ಧಮ್ಕಿಗೆಲ್ಲ ಎದುರೋನಲ್ಲ, ಬಟ್ ಅದರಿಂದ ನನಗೂ ಕೆಲವೊಂದು ಸಮಸ್ಯೆಗಳಿದೆ, ಅದರಿಂದ ಹೇಳಲ್ಲ. ಒಟ್ಟಿನಲ್ಲಿ 8,500 ಡೀಸೆಲ್ಗೆ ಹೋಗ್ಬೋದು, ಅಷ್ಟು ಮಾತ್ರ ಹೇಳಬಲ್ಲೆ. ಬಾಡಿಗೆ ಎಲ್ಲನೂ ಹೇಳ್ಬೇಕು ಅಂತ ಆಸೆ ಗುರು. ಬಟ್ ಎಲ್ಲ ತಡೆದ್ಬಿಟ್ಟು ಅವ್ರು ಹೇಳ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಗಾಡಿನ ತೊಗೊಂಡೋಗಿ ಅಲ್ಲಿ ಗೇಟ್ ಹತ್ರ ಹಾಕಿ ಅಡ್ಡಾಡ. ಮೈಲೇಜು ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು 0 ಮಾಡ್ತೀನಿ. ಪಾಯಿಂಟ್ ಟು ಪಾಯಿಂಟು ಒಂದು 550 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಹೋಗಿ ಇವಾಗ ಊಟ ಮಾಡ್ಕೊಂಡು ಬರೋಣ. ಅಷ್ಟರಲ್ಲಿ ಬಿಲ್ ಬರುತ್ತೆ, ಬಿಲ್ ತೊಗೊಂಡು ಇಲ್ಲಿಂದ ಹೊರಡೋಣ. ಇಷ್ಟು ಗಾಡಿಗಳು ಲೋಡಾಗಿ ನಿಂತಿದ್ದಾವೆ, ಬಿಲ್ ಮಾತ್ರ ಬಂದಿಲ್ಲ ಇಷ್ಟು ಗಾಡೀಲಿ. ಸೊ ನನ್ನ ಗಾಡೀಲಿ ನಿಲ್ಸಿದ್ದೀನಿ, ಬಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಲ್ ಬಂದಿದ್ದ ತಕ್ಷಣ ಇಲ್ಲಿಂದ ಜೂಟು. 3 ಗಂಟೆ 9 ನಿಮಿಷ ಆಗಿದೆ, ಬಿಲ್ಲೆಲ್ಲ ಬಂದಿದೆ. ಎಂಟ್ರಿ ಮಾಡಿಸ್ಕೊಂಡು ಇಲ್ಲಿಂದ ಆಚೆ ಹೋಗಬೇಕು. ಎಕ್ಸಿಟ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ, ಬಿಲ್ ಎಂಟ್ರಿ ಮಾಡಿಸ್ಬಿಟ್ಟು. ಸೊ ಬಿಲ್ಲೆಲ್ಲ ಎಂಟ್ರಿ ಮಾಡಿಸಿ ಗಾಡಿ ಔಟ್ ಮಾಡಿಸಿ ಇವಾಗ ನಿನ್ನೆ ಏನಿದ್ವಿ ಅದೇ HP ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಹೋಗ್ಬೇಕಾದ್ರೆ 1,000 ಡೀಸೆಲ್ ಹಾಕ್ಸ್ಕೊಂಡು ಹೋಗಿದ್ದೆ. ಇವಾಗ ಒಂದು 7,500ಕ್ಕೆ ಡೀಸೆಲ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬೋದು 7,500ಗೆ.
ಅಂದರೆ ಟೋಟಲ್ 8,000 ಡೀಸೆಲ್ ಆಗುತ್ತೆ. ಆ್ಯಕ್ಚುಲಿ 8,010 ರೂಪಾಯಿಗೆ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಅಲ್ಲೆಲ್ಲರ ಮಧ್ಯದಲ್ಲಿ ಖಾಲಿ ಆಯಿತು ಅಂದರೆ ಮತ್ತೆ 1,000 ಎಕ್ಸ್ಟ್ರಾ ಹಾಕೋಬೇಕಾಯ್ತದೆ. ಅಲ್ಲೆಲ್ಲೋ ಹೋಗಿ ಹಾಕ್ಸೋಕ್ಕಿಂತ ಇಲ್ಲೇ ಹಾಕ್ಸ್ಬಿಡೋಣ ಅಂತೇಳ್ಬಿಟ್ಟು 8,010 ರೂಪಾಯಿಗೆ ಹಾಕ್ಸ್ತಾ ಇದ್ದೀನಿ. ಪ್ಲಸ್ 1,000 9,010 ರೂಪಾಯಿ ಡೀಸೆಲ್ ಆದಂಗೆ ಆಗುತ್ತೆ. ಬೆಂಗಳೂರಿಗೂ ಇಲ್ಲಿಗೂ ನೋಡಿ ಸುಮಾರು 3 ರೂಪಾಯಿ ಡಿಫ್ರೆಂಟ್ ಇದೆ. 3 ರೂಪಾಯಿ ಅಂದರೆ 10 ಲೀಟ್ರಿಗೆ 30 ರೂಪಾಯಿ, 100 ಲೀಟ್ರಿಗೆ 300 ರೂಪಾಯಿ. ಒಂದು ದಿವಸ ಊಟ ಮಾಡ್ಕೊಬಿಡ್ಬೋದು ನೆಮ್ಮದಿಯಾಗಿ. ಗೋವಾದಲ್ಲಿ ಮಾಡೋಕ್ಕಾಗಲ್ಲ, ನಮ್ಮ ಬೆಂಗಳೂರಲ್ಲಿ ಆರಾಮಾಗಿ ಮಾಡ್ಬೋದು. ಸೊ ಹಿಂಗೆ ಉಳಿಸೋದು ನಾವು. 8,010 ರೂಪಾಯಿಗೆ ಟೋಟಲು 91 ಲೀಟ್ರ್ ಡೀಸೆಲ್ ಬಂದಿದೆ. ಪ್ಲಸ್ಸು 1,000 ಆವಾಗಲೇ ಹಾಕಿದ್ನಲ್ಲ, ಅದೊಂದು 10-10.5 ಲೀಟ್ರ್ ಬಂದಿರಬಹುದು. ಅಷ್ಟು 10-40 ml ಏನೋ ಬಂದಿರುತ್ತೆ. 10 ಲೀಟ್ರ್ ಅಂದ್ಕೊಳ್ಳೋಣ. 91 ಪ್ಲಸ್ 9-10 100 ಟೋಟಲ್ 101 ಲೀಟ್ರ್ ಇದೆ. 101 ಲೀಟ್ರ್ ಆರಾಮಾಗಿ ಹೋಗಬಹುದಾ ಅಂದರೆ ಹೋಗಬಹುದು. ಯಾಕಪ್ಪ ಅಂದರೆ 1 ಟನ್ನು ಕಮ್ಮಿ ಬಂದಿದೆಯಲ್ಲ ಅವರು. 1 ಟನ್ ಅಲ್ಲ ಕಮ್ಮಿ ಬಂದಿರೋದು, ಆ್ಯಕ್ಚುಲಿ ಇದ್ರ ಮೇಲೆ ಬರೆದಿದ್ದಾರೆ 1 ಟನ್ 200 kg ಏನೋ ಕಮ್ಮಿ ಇದೆ. ಸೊ ಅದೇ ಖುಷಿ. ಬನ್ನಿ ಹೋಗೋಣ, ಏನು ಮಾಡೋಕ್ಕಲ್ಲ. ಅದೇನೋ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದರೆ ಇವಾಗ ನಾವು ಹೇಳಿರೋ ಇದಕ್ಕೆ ಬಂದಿದ್ರೆ ಸುಮ್ಮನೆ ಬೇಜಾರಾಗಿರೋದು. ಅದರಲ್ಲಿ ಒಂದು 500 ರೂಪಾಯಿ ಡೀಸೆಲ್ ಜಾಸ್ತಿ ಕುಡ್ದಿರೋದು, ಎಕ್ಸ್ಟ್ರಾ ಲೋಡ್ ಬಂದಿದ್ದಿದ್ರೆ. ಸೊ ಹಾಗಾಗಿ ಒಂದು 500-600 ರೂಪಾಯಿ ಡೀಸೆಲ್ ಮಿಕ್ದಂಗೆ ಆಗುತ್ತೆ. ಇಲ್ಲಿ ಬೇರೆ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀವಿ, ಏನು ತೊಂದರೆ ಇಲ್ಲ, ಗಾಡೀಲೇ ಇರುತ್ತೆ. ಅಕಸ್ಮಾತ್ ಎಕ್ಸ್ಟ್ರಾ ಇದ್ರೂ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಬೇಕಾಯ್ತದೆ, ಏನು ಅವಾಗ ಅವಶ್ಯಕತೆ ಇರಲ್ಲ. ಮತ್ತು ಏನಪ್ಪ ಅಂದರೆ ಡಸ್ಟ್ ಇರುತ್ತಲ್ಲ ಟ್ಯಾಂಕಲ್ಲಿ, ಜಾಸ್ತಿ ಡ್ರೈ ಥರ ಆಗ್ಬಿಟ್ರೆ ಕಷ್ಟ. ಡಸ್ಟ್ ಎಲ್ಲ ಕುತ್ಕೊಂಡ್ಬಿಡ್ತಾವೆ ನಾಜಲ್ ಒಳಗಡೆ ಹೋಗಿ, ಆವಾಗ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಸೊ ಮತ್ತೆ ಸಿಗೋಣ. ಗೋವಾ ಬಾರ್ಡ್ರ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಘಾಟಲ್ಲಿ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಗೋವಾ ಬಾರ್ಡ್ರಲ್ಲಿ ಇವತ್ತು ಏನಪ್ಪ ಸೀನ್ ಆಯಿತು ಅಂದರೆ, ಗಾಡಿಗಳು ಯಾವುದೂ ಇರಲಿಲ್ಲ. ನನ್ನ ಗಾಡಿ ಹೋದೆ, ಬಟ್ ನಮ್ಮ ಗಾಡಿಗೆ ಈ ಪೋಲು ಅಪ್ ಆ್ಯಂಡ್ ಡೌನ್ ಮಾಡ್ತಾರಲ್ಲ, ಆ ಪೋಲು ಸ್ಟಾಪ್ ಮಾಡ್ತಾರೆ, ಅಂದರೆ ಬ್ಲಾಕ್ ಮಾಡಲ್ಲ, ಓಪನ್ ಮಾಡಿಬಿಡ್ತಾರೆ. ಹಿಂಗೆ ಅದನ್ನು ಬ್ಲಾಕ್ ಮಾಡಿಬಿಟ್ಟು ನಮ್ಮ ಗಾಡಿಗಳನ್ನೆಲ್ಲ ಆಚೆ ಬಿಟ್ಬಿಡ್ತಾರೆ. ಸ್ಕ್ಯಾನಿಂಗ್ ಏನೂ ಮಾಡಿಸಲ್ಲ. ಮುಂದೆ ಹೋದ್ಮೇಲೆ ನಾವು ಮಾಮೂಲಿ ಕೊಡಬೇಕಲ್ಲ. ಸೊ ಅದಕ್ಕೆ ನಮ್ಮ ಗಾಡಿಗಳನ್ನೇನು ಸ್ಕ್ಯಾನ್ ಮಾಡ್ತಾಯಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈಗಲೂ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಂದ ಇನ್ನೊಂದು 10-15 ಕಿಲೋಮೀಟ್ರು ಮತ್ತೆ ನಮಗೆ ಕರ್ನಾಟಕ ಬಾರ್ಡ್ರ್ ಸಿಗುತ್ತೆ. ಟೋಟಲ್ ಬಾರ್ಡ್ರ್ ಟು ಬಾರ್ಡ್ರು 18-20 ಕಿಲೋಮೀಟ್ರ್ ಇದೆ ಅಷ್ಟೇ. ಹತ್ಬಿಟ್ರೆ ಎಷ್ಟು 3/4 ಅವರ್ 1 ಅವರ್ ಮ್ಯಾಕ್ಸಿಮಮ್ಮು ಘಾಟ್ ಸೆಕ್ಷನ್ ಹತ್ತೋದಕ್ಕೆ. ಆರಾಮಾಗಿ ಹೋಗ್ಬಿಡ್ಬೋದು. ಬನ್ನಿ ಹೋಗೋಣ. ಆಮೇಲೆ ಘಾಟ್ ಹತ್ತಾದ್ಮೇಲೆ ಗಾಡಿ ಕ್ಲೀನಾಗಿ ಗ್ಲಾಸ್ ಒರೆಸ್ಕೋಬೇಕು. ಹೆವಿ ಬ್ರೈಟ್ ಹೊಡೆಯುತ್ತೆ, ಆಚೆ ಆಪೋಸಿಟ್ ಬರೋ ಗಾಡಿಗಳು ಫ್ಲಾಶ್ ಹೊಡೆಯುತ್ತವೆ. ಸ್ವಲ್ಪ ಗಾಡಿ ಓಡಿಸೋಕ್ಕೆ ಹಿಂಸೆ ಆಗುತ್ತೆ, ಅದಕ್ಕೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಘಾಟೆಲ್ಲ ಹತ್ತಾದ್ಮೇಲೆ. ಆಕ್ಸಿಡೆಂಟ್ ಆಗಿರೋ ಕತೆ ಓಹೋ. ಓಹೋ, ಆಪೋಸಿಟ್ ಹೊಡ್ಕೊಬಿಟ್ಟವ್ರಲ್ಲ ಲಾರಿಯವರು. ಆಂಬುಲೆನ್ಸ್ ಎಲ್ಲ ಬಂದು ನಿಂತೈತೆ. ಸಿಂಗಲ್ ರೋಡಲ್ಲಿ ಆದಷ್ಟು ಹುಷಾರಾಗಿರ್ಬೇಕು. ಗಾಡಿ. ಹಲೋ ಸ್ನೇಹಿತರೆ, ಬೆಳಗಿನ ಶುಭೋದಯ ಎಲ್ರಿಗೂ. ಸೊ
ಸೊ ಬೆಳಗಿನ ಜಾವ 4:45 ಗಾಡಿ ಓಡಿಸ್ಬಿಟ್ಟು ಇಲ್ಲೇ ಜೈನ್ ಹೋಟೆಲ್, ಸಿರಾ ಜೈನ್ ಹೋಟೆಲ್ ಹತ್ರ ಬಂದು ಇಲ್ಲಿ ಬಂಕು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಸೈಡ್ಗೆ ಹಾಕೊಂಡು ಮಲಗಿದ್ವು. ನಾನಂತೂ ಇನ್ನೂ ಎಚ್ಚರಿಕೆ ಆಯ್ತಾ ಇರಲಿಲ್ಲ ನನಗೆ. ಬಂಕವ್ರು ಬಂದ್ಬಿಟ್ಟು ಆಲ್ರೆಡಿ ಟೈಮ್ ಇದೆ ನೋಡು, ಪಾರ್ಕಿಂಗ್ ಚಾರ್ಜ್ ಟೋಲ್ಡು ಅಂತೇಳಿ ಎಬ್ರಿಸಿದ್ರು. ಸೊ ಎದ್ಬಿಟ್ಟು ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದೀನಿ. ಇಲ್ಲೇ 1,000 ಡೀಸೆಲ್ ಹಾಕೊಂಡು ಹೊರಡ್ಬೇಕು. ಇವಾಗ 98 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಇದೆ ಇನ್ನೂ. ಸೊ ಡೀಸೆಲ್ ಶಾರ್ಟೇಜು ಆಗಲ್ಲ, ಅದಕ್ಕೆ ಇನ್ನೂ 1,000 ಡೀಸೆಲ್ ಹಾಕೊಂಡು ಹೋಗ್ಬೇಕು. ನಾನು ಅಲ್ಲಿ ಗೋವಾದಲ್ಲಿ ನೋಡಿದ್ರೆ ಇನ್ನೂ 1,000 ಕಮ್ಮಿಗೆ ಹಾಕೊಂಡು ಹೋಗೋಣ ಅಂದ್ಕೊಂಡು 1,000 ಜಾಸ್ತಿಗೆ ಹಾಕ್ಸಿದೆ. ಬಟ್ ಇಲ್ಲಿ ಬಂದಮೇಲೆ ನೋಡಿದ್ರೆ ಅದೇ ಶಾರ್ಟೇಜ್ ಬಂದಿದೆ. ಇವಾಗ ಅದಕ್ಕೆ ಇನ್ನೊಂದು 1,000 ಹಾಕ್ಸ್ಕೊಂಡು ಹೊರಡ್ಬೇಕು ಇಲ್ಲಿಂದ. ಸೊ ಬನ್ನಿ ಬಂಕ್ ಹತ್ರ ಹೋಗಿ 1,000 ಡೀಸೆಲ್ ಹಾಕ್ಕೊಂಡು ಹೊರಟ್ಬಿಡೋಣ ಇಲ್ಲಿಂದ. ಆಲ್ಮೋಸ್ಟ್ ಫಿನೋಲೆಸ್ ಕಂಪ್ನಿ ರೋಡಲ್ಲೇ ಇದ್ದೀನಿ. ಯಾಕಪ್ಪ ಅಂದರೆ ಈ ಕಡೆ ಹೋಯ್ತಾ ಇರೋದು ಗಾಡಿಯಲ್ಲಿ ಬಿಟ್ಟು ಅಂದರೆ ಟಿಫನ್ ಸಿಗೋಲ್ಲ ಅಲ್ಲಿ. ಸೊ ಹಾಗಾಗಿ ಇಲ್ಲೇ ಪಾರ್ಸಲ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಹೈವೇ ಪಕ್ಕದಲ್ಲಿ ಫುಟ್ಪಾತಲ್ಲಿ ಹಾಕ್ತಾರೆ. ಸೊ ತೊಗೊಂಡೋಗಕ್ಕೆ ಹೋಗ್ತಾ ಇದ್ದೀನಿ. ಪಾರ್ಸಲ್ ತೊಗೊಂಡೋಗಿ ಅಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ಮಾಡೋದ್ರಾಗುತ್ತೆ. ಯಾವಾಗ ಬೇಕಾದರೂ ಅನ್ಲೋಡ್ ಮಾಡಿದ್ರು ನಡೆಯುತ್ತೆ. ಪಾರ್ಸಲ್ ತೊಗೊಂಡಿದ್ದಾಯಿತು. ಗಾಡಿ ಕಡೆ ಹೋಗಿ ಇಲ್ಲಿಂದ 1.5 ಕಿಲೋಮೀಟ್ರು ಅನ್ಲೋಡಿಂಗ್ ಪಾಯಿಂಟು ಹೋಗಿ ಹಾಕೋಣ. ಆ್ಯಕ್ಚುಲಿ ಬೇರೆ ಗಾಡಿಗಳೇನಾರ ಬಂದಿದ್ದು ಅಂದರೆ ಲೇಟ್ ಆಗುತ್ತೆ ನಂದು. ಸೊ ಯಾವುದು ಗಾಡಿ ಬಂದಿಲ್ಲ ಅಂದರೆ ಆ ಲೋಕಲ್ ಗಾಡಿಗಳು ಮಾಡಿ ಹಾಕೊಬೋದು. ನೋಡೋಣ ಏನಾಗುತ್ತೆ ಅಂತ ಹೋಗಿ. ಯಾವ ಎಷ್ಟು ಬೇಗ ಖಾಲಿ ಆಯಿತು ಅಂದರೆ ನಾನು ಬಂದಿದ್ದು ಇಲ್ಲಿಗೆ 9:45. ಸೊ ಇಷ್ಟ ಖಾಲಿ ಆಗೋಯ್ತು. ಇವಾಗ ಖಾಲಿ 11:30 ಆಗಿದೆ ಟೈಮು. 10 ಗಂಟೆಗೆ ಬಂದ್ರೂ 1.5 ಅವರಲ್ಲಿ ಖಾಲಿ ಮಾಡಿಕೊಟ್ಟಿದ್ದಾರೆ. ಅಷ್ಟರಲ್ಲಿ ಟಿಫನ್ ಮಾಡ್ಕೊಂಬಿಟ್ಟೆ ನಾನು. ಸೊ ನನ್ನ ಗಾಡಿ ಬೇಗ ಖಾಲಿ ಆಯಿತು, ಅದೊಂದು ಖುಷಿ. ಇನ್ನೊಂದು ಏನೇನಪ್ಪ ಅಂದರೆ ಕೃಷ್ಣ ಬಂದಿದೆ ಇಲ್ಲಿಗೆ. ಕೃಷ್ಣ ಗಾಡಿ ತೊಗೊಂಬಂದಿದ್ದ. 3 ದಿನ ಆಗಿತ್ತು ಅವ್ರು ಅನ್ಲೋಡ್ ಮಾಡೋಕ್ಕೆ. ಯಾಕೆಂದರೆ ಹಬ್ಬ ಎಲ್ಲ ಬಂದ್ಬಿಡ್ತು. ಲಾಸ್ಟ್ ಮಂತೇನೆ ಹಬ್ಬ ಎಲ್ಲ ಬಂದ್ಬಿಡ್ತು. ಅವ್ರು 3 ದಿನ ಕಂಟಿನ್ಯೂಸ್ ರಜಾ ಮತ್ತು ಹಾಫ್ ಡೇ ಮಾಡೋದೆಲ್ಲ ಮಾಡಿಬಿಟ್ರು. ಒಂದು ಹಾಲ್ಟ್ ಹೋಗೋಯ್ತು. ಅದಾದಮೇಲೆ ಅವನಿಗೆ ಲೋಡ್ಗೆ ಹೋಯ್ತೇನು ಅಂದರೆ ಬರಲ್ಲ ಹೋಗಲ್ಲ. ನಾನು ಹೋಗಲ್ಲ ಅಣ್ಣ, ಬೇಡ ಅಣ್ಣ ಅಂತಿದ್ದ. ನಾನಾದರೂ ಬಂಡಿ ಧೈರ್ಯ ಮಾಡಿ ತುಂಬ್ಕೊಂಬಂದೆ. ನಂಗೆ ಗೊತ್ತಿತ್ತು ಪೈಪ್ ಖಾಲಿ ಆಯ್ತದೆ ಅಂತ. ಸೊ ಹಾಗಾಗಿ ಮಾಡ್ಕೊಬಂದೆ. ಇವಾಗ ಎಲ್ಲ ಅನ್ಲೋಡ್ ಮಾಡ್ಬಿಟ್ಟು ಹೋಯ್ತವ್ರೆ. ರಿಸಿಪ್ಟ್ ಇಸ್ಕೊಂಡು ನಾನು ಹೊರಡೋದಿಲ್ಲಿ ಅಷ್ಟೇ ಕೆಲಸ. ಬನ್ನಿ